ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮಗೆಲ್ಲ ಕೋಮಲ ಬಿಲಿವ್ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾನು ಗಂಗನ್ ಮದುವೆ ಅಪ್ಡೇಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಮದುವೆಗೆ ನಾವು ಹಪ್ಪಳ ಮಾಡ್ತಾಯಿದ್ದೀವಿ, ಹುರುಳಿಕಾಳು ಹಪ್ಪಳ. ನಮ್ಮ ಕಡೆ ಮದುವೆಗೆಲ್ಲ ಹಪ್ಪಳಗಳನ್ನ ರೆಡಿ ಮಾಡಬೇಕಾದ್ರೆ ಒಂದು ಶಾಸ್ತ್ರ ಇದೆ. ಪೂಜೆ ಮಾಡಿ ಚೇಳು, ಮಡಗಪ್ಪೆ, ತೂತದ ಹಪ್ಪಳ, ಈ ರೀತಿ ಚಿತ್ರಗಳ ಇರ್ತಕ್ಕಂಥ ಹಪ್ಪಳಗಳನ್ನ ರೆಡಿ ಮಾಡಿ ಅವನ್ನೆಲ್ಲ ಪೂಜೆ ಮಾಡಿ ಅವನ್ನ ಮದುವೆವರೆಗೂ ಇಟ್ಟು, ಮದುವೆಯಲ್ಲೂ ಕೂಡ ಅದನ್ನು ಒಂದು ಕಡ್ಡಿಗೆ ಇಟ್ಟು ಪೂಜೆನ ಮಾಡೋ ಶಾಸ್ತ್ರ ಇದೆ. ಅದನ್ನು ಕೂಡ ಇವತ್ತು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತು ಅಕ್ಕಿ ಮಾಡೋ ಶಾಸ್ತ್ರನೂ ಇದೆ. ಮೊದಲು ಕಾಲದಲ್ಲೆಲ್ಲ ಅಕ್ಕಿ ಮಾಡೋದೇ ಒಂದು ದಿವಸ ಊರವ್ರಿಗೆಲ್ಲ ಹೆಣ್ಮಕ್ಳಿಗೆ ಹೇಳಿ ಅಕ್ಕಿನ ಮಾಡಿಸ್ತಾ ಇದ್ರು ಊಟಕ್ಕೆ ಅಂತ. ಈಗೆಲ್ಲ ಅದೆಲ್ಲ ಕ್ಲೀನಾಗಿರುತ್ತೆ, ಡೈರೆಕ್ಟ್ ಅಂಗಡಿಯಿಂದ ಚೌಟ್ರಿಗೆ ಬರುತ್ತೆ. ಆದರೂ ಕೂಡ ಆ ಶಾಸ್ತ್ರ ಮಾಡೋಣ ಅಂತ ಹೇಳಿ ಅಕ್ಕಿ ಮಾಡೋ ಶಾಸ್ತ್ರನೂ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನಿವಾಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ, ಅವರು ತೋಟದ ಹತ್ರ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಇವಾಗ ನೋಡಿ 9:45 ಆಗಿದೆ. ತಿಂಡಿ ಕೂಡ ಆಗಿದೆ. ತಿಂಡಿಗೆ ನಾನು ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ತಿಂಡಿ ಮುಗಿಸ್ಕೊಂಡು ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೋಗಿ ಅಲ್ಲಿ ಏನೇನೆಲ್ಲ ಶಾಸ್ತ್ರಗಳನ್ನ, ಅಂದರೆ ಹಪ್ಪಳ ಮಾಡೋದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೆ ನನ್ನ ವಿಡಿಯೋಗಳು, ಅಂದರೆ ನನ್ನ ವ್ಲಾಗ್ಗಳೆಲ್ಲ ಇಷ್ಟವಾಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಜೊತೆ ನೀವು ಕೂಡ ತೋಟದ ಹತ್ರ ಹೋಗೋಣ. ಗಾಡೀಲಿ ಬಂದು ನಾನಿವಾಗ ಇಲ್ಲಿ ತೋಟದೊಳಗ್ಲಿಂದ ನಡ್ಕೊಂಡು ಹೋಗೋಣ. ಯಾಕೆ ಮಳೆ ಬಂದೈತೆ, ತೋಟಕ್ಕೆಲ್ಲ ಯಾವ ರೀತಿ ಮಳೆ ಬಂದೈತೆ, ಮತ್ತು ತೋಟದಲ್ಲಿ ಬೆಳೆ ಯಾವ ರೀತಿ ಇದೆ ಅಂತ ಎಲ್ಲದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ನಾನು ಇಲ್ಲೇ ತೋಟದ ಹತ್ರನೇ ಹೇಳಿದೆ. ನಮ್ಮ ತೋಟದೊಳಗ್ಲಿಂದನೇ ಹೋದ್ರೇ ಅವ್ರ ಮನೆ ಸಿಗೋದು. ಅದಕ್ಕೋಸ್ಕರ ಇವಾಗ ನಾನು ನನ್ನ ಮಗನ ಹತ್ರ ತೋಟದ ಹತ್ರನೇ ಬಿಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಳೆ ಬಂದಿದೆ. ಅಪ್ಪ ಸದ್ಯ ಮಳೆ ಬಂತಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ಮಳೆ ಇಲ್ದಲೇ ಅಲೆ ಬೋರ್ಗಳೆಲ್ಲ ನೀರುಗಳೆಲ್ಲ ಕಡಿಮೆ ಆಗಿದ್ದು ತೋಟಗಳೆಲ್ಲ ಬಾಡ್ತಾ ಇದ್ದು ಅಲೆನಾ. ನಿಜವಾಗ್ಲೂ ಮಳೆ ಬಂದರೆ ರೈತರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನಗಂತೂ ಇವಾಗ ತೋಟ ನೋಡೋದಕ್ಕೆ ತುಂಬ ಗ್ರೀನಾಗೇ ಕಾಣಿಸ್ತಾ ಇದೆ. ಮೊನ್ನೆ ಬಂದು ನೋಡಿದಾಗ ಅಯ್ಯೋ ಒಣಗೆ ಹೋಗ್ತಾ ಇದೆಯೇನೋ ಅನ್ನಿಸ್ತಾ ಇತ್ತು. ಇವತ್ತು ನೋಡಿದ್ರೆ ತುಂಬ ಗ್ರೀನ್ ಅನ್ನಿಸ್ತಾ ಇದೆ. ಮಳೆಗೆ ಮತ್ತು ಪರಿಸರಕ್ಕಿರೋ ಅಂಥ ಶಕ್ತಿ ಏನು ಬೇಕಾದರೂ ಮಾಡ್ಬೋದು. ಮಳೆ ಬಂದು ಒಣಗಿಸ್ಬೋದು, ಗಾಳಿ ಬೀಸಿ ಎಲ್ಲವನ್ನೂ ಮುರಿದಾಕ್ಬೋದು. ಏನು ಬೇಕಾದರೂ ಮಾಡೋ ಶಕ್ತಿ ಪರಿಸರಕ್ಕಿದೆ. ಇನ್ನೇನು ಮನೆ ಹತ್ತಿರ ಬಂದೆ ನಾನು. ಇವಾಗ ಹೋಗಿ ಅಲ್ಲೆಲ್ಲ ಏನು ತಯಾರಿ ಆಗಿದೆ ಅಂತ ನೋಡ್ತೀನಿ. ಬನ್ನಿ ಹೋಗೋಣ. ನಾನು ಬರೋದ್ರೊಳಗಡೆ ಮನು ಅಲೆ ಆಲ್ರೆಡಿ ಕೆಲಸಕ್ಕೆ ಜಾಯಿನ್ ಆಗಿದ್ದ. ಅಂದರೆ ಹಪ್ಪಳದ ಹಿಟ್ಟನ್ನು ಚೆಚ್ಚೋದಕ್ಕೆ ಶುರು ಮಾಡಿದ್ದ. ಇನ್ನು ಬೇರೆ ಯಾರೂ ಕೂಡ ಬಂದಿರಲಿಲ್ಲ. ಹಪ್ಪಳದ ಹಿಟ್ಟನ್ನು ನಾವು ಮೊದಲೆಲ್ಲ ಮನೆಯಲ್ಲಿ ಹಿಟ್ಟನ್ನು ನಾವು ಉಪ್ಪು ಖಾರ ಎಲ್ಲದನ್ನು ಹಾಕಿ ನಾವು ಮನೆಯಲ್ಲೇ ಕಲಿಸ್ತಾ ಇದ್ವಿ. ಇತ್ತೀಚೆಗೆ ನಮ್ಮೂರಲ್ಲೆಲ್ಲ ಕೈಯಲ್ಲಿ ಯಾರೂ ಹಪ್ಪಳದ ಹಿಟ್ಟನ್ನು ಕಲಿಸೋದಿಲ್ಲ. ಹಪ್ಪಳದ ಹಿಟ್ಟು ಕಲಿಸೋದು ಅಂತ ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ತಿದ್ವಿ, ದುಡ್ಡು ಕೊಟ್ಟು ಕೂಡ ಕಲಿಸ್ತಿದ್ವಿ. ಆದರೆ ಈಗ ಮಾತ್ರ ಮಿಷಿನ್ ಬಂದಿದೆ. ಅದಂತೂ ಅದ್ಭುತವಾಗಿರ್ತಕ್ಕಂಥ ಮಿಷಿನ್ ಅಂತಲೇ ಹೇಳ್ಬೋದು. ನಮ್ಮ ಪಕ್ಕದ ಹಳ್ಳಿಲಿ ಇದೆ. ನಾವು ಅಲ್ಲಿಗೆಲ್ಲ ಹಿಟ್ಟು ಮತ್ತು ಉಪ್ಪು ಖಾರ ಜೀರಿಗೆ ಸೋಡಾ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಹಾಕಿದ್ರೆ, ಅಂದರೆ ಮಿಷಿನ್ಗೆ ಹಾಕಿದ್ರೆ ನೀಟಾಗಿ ಹಪ್ಪಳದ ಹಿಟ್ಟು ಕಲಿಸ್ಕೊಂಡು ಬರುತ್ತೆ. ಅದೇ ರೀತಿ ಹಿಟ್ಟನ್ನು ತೊಗೊಂಡೋಗಿ ಕಲಿಸ್ಕೊಂಬಂದಿದ್ರು. ಆದರೆ ಇಲ್ಲಿ ಆರತಿ ಮಾಡೋದಕ್ಕೆ ಅಥವಾ ಉಂಡೆ ಮಾಡೋದಕ್ಕೆ ಅಂತ ಸ್ವಲ್ಪ ಚೆಚ್ಕೊಂಡು ನಾವು ಇಲ್ಲಿ ಮಾಡ್ಕೊತಾ ಇದ್ವಿ. ಈಗ ಹುಡುಗಿ ಮತ್ತು ನಾವು ಎಲ್ಲರೂ ಸೇರಿಕೊಂಡು ಶಾಸ್ತ್ರದ ಹಪ್ಪಳಗಳ್ನು ಕೂಡ ರೆಡಿ ಮಾಡ್ತಾ ಇದ್ವಿ. ಶಾಸ್ತ್ರದ ಹಪ್ಪಳ ಅಂದರೆ ತೂತದ ಹಪ್ಪಳ, ಚೇಳು, ಮಡಗಪ್ಪೆ, ಹಸಿಕಲ್ಲು, ಗುಂಡ್ಕಲ್ಲು, ಈ ರೀತಿ ನಾನಾ ಥರದ ಹಪ್ಪಳಗಳನ್ನ ರೆಡಿ ಮಾಡಬೇಕು. ಇದು ತೂತದ ಹಪ್ಪಳನ ರೆಡಿ ಮಾಡಿದ್ವಿ. 3 ತೂತದ ಹಪ್ಪಳ ರೆಡಿ ಮಾಡಿದ್ದೀವಿ. ಮತ್ತು ಚೇಳು, ಮಡಗಪ್ಪೆ, ಸ್ಟಾರು, ಈ ರೀತಿ ಹಸಿಕಲ್ಲು, ಈ ರೀತಿ ಎಲ್ಲ ಥರದವನ್ನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ. ಅವನ್ನ ಪೂಜೆಗೆ ಇಡಬೇಕು. ಈ ಶಾಸ್ತ್ರ ಎಲ್ಲ ಕಡೆಯಲ್ಲೂ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಕಡೆಯಲ್ಲಿ ಈ ಶಾಸ್ತ್ರವನ್ನು ಕಂಪಲ್ಸರಿ ಮಾಡ್ತಾರೆ. ಈ ರೀತಿ ಹಪ್ಪಳಗಳನ್ನ ಮಾಡಿ ಮದುವೆವರೆಗೂ ಇಟ್ಕೊಂಡು ಮದುವೆ ಮಾಡೋ ಜಾಗಕ್ಕೆ ತಗೊಂಡೋಗಿ ಅಲ್ಲಿ ಹುಡುಗಿ ಗೌರಿ ಪೂಜೆನ ಮಾಡೋದಕ್ಕೆ ಕುಂಡ್ರಿಸ್ತಾರಲ್ಲ ಮುಹೂರ್ತಕ್ಕೆ, ಆ ರೂಮಲ್ಲಿ ಒಂದು ಕಡ್ಡಿಗೆ ಇವನ್ನೆಲ್ಲ ಕಟ್ಟಿ ಇಟ್ಟು ಪೂಜೆ ಮಾಡಿ ಮತ್ತೆ ಮನೆಗೆ ತಂದು ವರ್ಷದವರೆಗೂ ಅವನ್ನ ನಾವು ಕಾಪಾಡ್ಕೊಬೇಕು. ಇದು ಶಾಸ್ತ್ರ. ಅಂದರೆ ಮೊದಲೆಲ್ಲ ಮನೆಯಲ್ಲೇ ಮದುವೆಗಳನ್ನ ಮಾಡೋದ್ರಿಂದ ಮನೆಯಲ್ಲೇ ವರ್ಷದವರೆಗೂ ಇಟ್ಕೊತಾ ಇದ್ರು. ಇವಾಗ ಮನೆಯಲ್ಲಿ ಮದುವೆ ಮಾಡಲ್ವಲ್ಲ, ಅದರಿಂದ ನಾವು
ಅವನ್ನ ತಗೊಂಡೋಗಿ ಮನೇಲಿ ಇಟ್ಕೊಬೇಕು. ಈಗ ಎಲ್ಲ ಶಾಸ್ತ್ರದ ಹಪ್ಪಳನೂ ಕೂಡ ರೆಡಿ ಆದ್ವಿ. ಇವಾಗ 3 ಆರತಿಗಳ್ನೂ ಕೂಡ ರೆಡಿ ಮಾಡಿಕೊಂಡು ಅಕ್ಕಿ ಮಾಡೋ ಶಾಸ್ತ್ರಕ್ಕೂ ಕೂಡ ನಾವು ಇಲ್ಲಿ ಅಕ್ಕಿನ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಮೊದಲೆಲ್ಲ ಅದನ್ನೂ ಕೂಡ ಒಂದು ದೊಡ್ಡ ಹಬ್ಬದಂತೆ ಮಾಡ್ತಾಯಿದ್ರು. ಅಕ್ಕಿ ಮಾಡೋದನ್ನು ಕೂಡ ಬೇರೆ ಎಲ್ಲ ಊರಿಗೆಲ್ಲರಿಗೂ ಮನೆಗೊಬ್ಬರಿಗೆ ಹೆಣ್ಮಕ್ಳಿಗೆ ಹೇಳಿ, ಅಂದರೆ ಮಹಿಳೆಯರಿಗೆಲ್ಲ ಹೇಳಿ ಅಕ್ಕಿನ ಮಾಡೋಕ್ಕೆ, ಅಂದರೆ ಮದುವೆಗೆ ಊಟಕ್ಕೆಲ್ಲ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನೂ ಕೂಡ ಮಾಡಿಸ್ತಾ ಇದ್ರು. ಅಂದರೆ ಕ್ಲೀನ್ ಮಾಡಬೇಕಿತ್ತಲ್ಲ, ಮೊದಲೆಲ್ಲ ಬೆಳೀತಿದ್ದ ಭತ್ತ, ಮನೆಯಲ್ಲೇ ಬೆಳೀತಿದ್ದ ಭತ್ತನ ಮಿಲ್ಗೆ ಹಾಕ್ಸೆಲ್ಲ ಇಟ್ಟಿರ್ತಿದ್ರು. ಅವನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ, ಜರಡಿ ಮಾಡಿಸಿ. ಅದಕ್ಕೋಸ್ಕರ ಅದು ಒಂದು ದಿವಸದ ಕೆಲಸ ಅಂತೇಳಿ ಸೌದೆ ತರೋದು, ಅಂದರೆ ಮದುವೆಗೆ ಅಡುಗೆ ಮಾಡೋದಕ್ಕೆ ಅಂತ ಗಿಡಕ್ಕೆ ಹೋಗಿ ಸೌದೆ ತರೋರು. ಅದಕ್ಕೂ ಕೂಡ ಮನೆಯಲ್ಲಿ ಊರಿಗೆಲ್ಲ ಒಬ್ಬೊಬ್ಬರು ಮನೇಲಿರ್ತಕ್ಕಂಥ ಗಂಡಸರಿಗೆ ಊರಿಗೆಲ್ಲ ಮನೆಗೊಬ್ಬರು ಗಂಡಸರಂತೆ ಕರೆದು ಸೌದೆನೂ ಕೂಡ ತರ್ತಾಯಿದ್ರು. ಅದೇ ರೀತಿ ಅಕ್ಕಿ ಮಾಡೋದಕ್ಕೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾಯಿದ್ರು. ಇತ್ತೀಚೆಗಂತೂ ಅದೆಲ್ಲ ನೋಡೋಕ್ಕೂ ಹೋಗಲಿ ಕೇಳೋಕ್ಕೆ ಸಿಗ್ದಂಗಾಗಿದೆ. ಅದಕ್ಕೋಸ್ಕರ ನಾವು ಇನ್ನೂ ಸ್ವಲ್ಪ ಅದನ್ನು ಅಕ್ಕಿ ಮಾಡೋ ಶಾಸ್ತ್ರ ಅಂದರೆ ಸುಮ್ಮನೆ ಮನೇಲಿರ್ತಕ್ಕಂಥ ಅಕ್ಕಿನ ಒಂದು ಚೀಲವನ್ನು ಸುರಿದು ಪೂಜೆ ಮಾಡಿ ಅವನ್ನೇ ಮಾಡೋ ಥರ, ಅಂದರೆ ಕ್ಲೀನ್ ಮಾಡಿ ಎತ್ತಿಡೋ ಥರ ಅದೊಂದು ಶಾಸ್ತ್ರ. ಹಾಗೆ ಹಪ್ಪಳದ ಹಿಟ್ಟನ್ನು ಇಟ್ಟು ಪೂಜೆ ಮಾಡಿ ಮದುವೆ ಹಪ್ಪಳ ಇಡೋದು ಅಂತ ಅಂದರೆ ಒಂದು ಹಬ್ಬದ ಥರ ಅಂತಲೇ ಹೇಳ್ಬೋದು. ಅದನ್ನಿನ್ನೂ ಸ್ವಲ್ಪ ಸ್ವಲ್ಪ ಹಳ್ಳಿ ಕಡೆಗೆ ಉಳಿಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈಗ ಪೂಜೆಗೆಲ್ಲ ರೆಡಿ ಆಯಿತು. ಹುಡುಗಿ ಕೂಡ ಇವಾಗ ರೆಡಿಯಾಗಿದ್ದಾಳೆ, ಪೂಜೆನೂ ಕೂಡ ಶುರು ಮಾಡ್ತಾಳೆ. ಈ ಮಳೆ ಅಂತೂ ಬಿಡ್ತಲೇ ಇರಲಿಲ್ಲ. ಅಕ್ಕಿ ಹಪ್ಪಳ ಇಡೋದನ್ನು ಎಷ್ಟು ದಿನದಿಂದ ಕಾಯ್ತಾ ಇತ್ತು ಅಂತಂದರೆ ಈ ಮಳೆ ಯಾವಾಗ ಬಿಡುತ್ತೋ ಅಂತ ಕಾಯ್ತಾ ಇದ್ದು. ಸ್ವಲ್ಪ ಹುರುಳಿಕಾಳು ಹಪ್ಪಳಕ್ಕೇನು ಸಖತ್ ಬಿಸಿಲಿರಬೇಕು ಅಂತ ಏನಿಲ್ಲ, ಅದಕ್ಕೆ ಮಳೆ ಬರಲಿಲ್ಲ ಅಂದರೂ ಕೂಡ ಒಂದಿನ ಪೂರ್ತಿ ಆಚೆಗೆ ನಾವು ಹಾಕಿದ್ರೂ ಕೂಡ ಒಣಗ್ತವೆ. ಅದರಿಂದ ಒಂದಿನ ಆ ರೀತಿ ಬಿಸಿಲು ಹತ್ತಿದ ದಿನ ಮತ್ತು ಮೊಬೈಲ್ಗಳಲ್ಲೆಲ್ಲ ವೆದರ್ ರಿಪೋರ್ಟ್ನ ನೋಡಿಕೊಂಡು ಹಪ್ಪಳ ಇಟ್ಬಿಡೋಣ, ಇನ್ನೇನು ಹತ್ರ ಬಂದೇ ಬಿಡ್ತು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ನಾವು ಕೂಡ ಎಲ್ಲ ಡೆಕೋರೇಷನ್ನ ಮಾಡಿ ಹಪ್ಪಳದ ಹಿಟ್ಟಿಗೆ ಮತ್ತು ಅಕ್ಕಿಗೆ ಎಲ್ಲ ಪೂಜೆನ ಶುರು ಮಾಡಿದ್ವಿ. ಹುಡುಗಿ ಕೂಡ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡ್ತಾಯಿದ್ಲು. ಇದೆಲ್ಲ ಒಂಥರ ಶಾಸ್ತ್ರಗಳು ಇದ್ದರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆಲ್ಲ ನಾವು ಏನನ್ನೂ ಹೇಳೋದಕ್ಕೆ ಇರೋದಿಲ್ಲ. ಮದುವೆ ಅಂತಂದರೆ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಎಲ್ಲ ಇದಕ್ಕೆ ಹೋಗಿ ಸೈನ್ ಹಾಕ್ಬಿಟ್ರೆ ಮದುವೆ ಆಗೋದು, ಒಂದು ಸೈನ್ ಹಾಕಿದ್ರೆ ಮದುವೆ ಆಗುತ್ತೆ, ಇನ್ನೊಂದು ಸೈನ್ ಹಾಕಿದ್ರೆ ಡಿವೋರ್ಸ್ ಆಗುತ್ತೆ. ಈ ರೀತಿ ಆಗೋಗಿದೆ ಇತ್ತೀಚಿನ ಮದುವೆಗಳು ಅಂತಲೇ ಹೇಳ್ಬೋದು. ಇವಾಗ ಬನ್ನಿ, ಆಲ್ಮೋಸ್ಟ್ ಆಲ್ ಶಾಸ್ತ್ರದ ಹಪ್ಪಳ ಎಲ್ಲ ರೆಡಿಯಾಗಿದೆ. ಪೂಜೆನ ಶುರು ಮಾಡೋಣ. ಪೂಜೆ ಆದಮೇಲೆ ಎಲ್ಲರೂ ಕೂಡ ಹಪ್ಪಳ ಇಡೋದಕ್ಕೂ ಕೂಡ ಬರ್ತಾರೆ. ಟೈಮ್ ಆಗಿದೆ ಆಲ್ರೆಡಿ. ನನ್ನ ಮನೇಲಿ ಹೊರಟಾಗಲೇ 10 ಗಂಟೆ ಆಗಿತ್ತು. ಈಗ ಹೇಳಬೇಕು ಅಂದರೆ 12 ಗಂಟೆ ಆಗಿದೆ. ಇನ್ನೇನು ಎಲ್ಲರೂ ಕೂಡ ಹಪ್ಪಳ ಹರಿಯೋದಕ್ಕೆ ಬರ್ತಾರೆ. ನಾವಿನ್ನೂ ಪೂಜೆ ಎಲ್ಲ ನಿಧಾನಕ್ಕೆ ಮಾಡ್ತಾಯಿದ್ವು. ಆ ರೀತಿ ಹೇಳ್ತಾಯಿದ್ರು, ನಿಮ್ಮ ಡೆಕೋರೇಷನ್ ಎಲ್ಲ ಸಾಕು, ಪೂಜೆ ಮುಗಿಸಿ ಹಪ್ಪಳ ಆಗಲ್ಲ ಬೇಗ ಅಂತ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿ ಕೆಲಸನ ಶುರು ಮಾಡ್ತಾಯಿದ್ದೀವಿ.
ಪೂಜೆನೆಲ್ಲ ಮುಗಿಸಿ ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಹಪ್ಳದಿಟ್ಟನ್ನು ಕೂಡ ಉಂಡೆ ಮಾಡಿ ಎಲ್ಲ ರೆಡಿ ಮಾಡ್ಕೊಳೋದ್ರೊಳಗಡೆ ಹಪ್ಪಳ ಅರಿಯೋದಕ್ಕೆ ಅಂತ ಎಲ್ಲರೂ ಬಂದರು. ಅಂದರೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಪ್ಪಳ ಅರಿಯೋಕ್ಕೆ ಹೇಳಿದ್ರಲ್ಲ, ಅವರೆಲ್ಲ ಬಂದರು. ಪ್ರತಿ ವರ್ಷವೂ ಕೂಡ ಇದೇ ರೀತಿ ನಾವು ಹಪ್ಪಳ ಅರಿಯೋದು. ನಾವು ಹಪ್ಪಳ ಇಡಬೇಕಾದ್ರೆ ಅವ್ರು ಬರ್ತಾರೆ, ಅವ್ರು ಇಡಬೇಕಾದ್ರೆ ನಾವು ಹೋಗ್ತೀವಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅವರು ಬಂದ ತಕ್ಷಣವೇ ಎಲ್ರಿಗೂ ಕೂಡ ಜ್ಯೂಸ್ ಕೊಟ್ಟರು. ಮಧ್ಯಾಹ್ನ ಊಟನೂ ಕೂಡ ಇತ್ತು. ನಾನು ಊಟದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ, ಅಷ್ಟೇ ಕೆಲಸದ ಇದರಲ್ಲಿ ವಿಡಿಯೋ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅನ್ನಿಸ್ಬಿಡುತ್ತೆ. ಕೆಲವೊಂದು ಸತಿ ವಿಡಿಯೋಗಳನ್ನ ಮಾಡೋದಕ್ಕೂ ಟೈಮ್ ಇದ್ದರೂ ಕೂಡ ಬೇಜಾರು ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಊಟದ ವಿಡಿಯೋ ಮಾಡಲಿಲ್ಲ. ಊಟ ಎಲ್ಲ ಮುಗಿಸಿ ಹಪ್ಪಳನೂ ಕೂಡ ಆಯಿತು. ಟೈಮು ಕೂಡ ಸಾಯಂಕಾಲ ಅಲ್ಲೇ 5 ಗಂಟೆ ಆಗ್ತಾಯಿತ್ತು. ಎಲ್ಲ ಹಪ್ಪಳ ಅರೆದು ಹೋದ್ಮೇಲೆ ನಾವು ಉಳಿದಿರ್ತಕ್ಕಂಥವ್ರು ಕೂತು ತಾಂಬೂಲನ ಹಾಕ್ಕೊತಾ ಇದ್ದೀವಿ. ಮೋಡ ಕೂಡ ಆಗ್ತಾಯಿತ್ತು, ಅದಕ್ಕೆ ಬೇಗ ಬೇಗ ಹೊರಡೋಣ ಅಂತೇಳಿ ಮಾತಾಡ್ತಾ. ಹಾಗೆ ಈ ಶಾಸ್ತ್ರ, ಹಪ್ಪಳದ ಶಾಸ್ತ್ರ ಮತ್ತು ಅಕ್ಕಿ ಮಾಡೋ ಶಾಸ್ತ್ರ ಯಾವ್ಯಾವ ಊರ ಕಡೆ ಎಲ್ಲ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂದೆ ಮದುವೆವರೆಗೂ ಕೂಡ ಗಂಗನ ಮದುವೆ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಆಗ್ತಲೇ ಇರುತ್ತೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ. ಸ್ವಲ್ಪ ಬ್ಯುಸಿಯಾಗಿರ್ತೀನಿ, ವಿಡಿಯೋಗಳನ್ನ ಹಾಕೋದು ಲೇಟ್ ಆದರೆ ಬೇಜಾರು ಮಾಡ್ಕೊಬೇಡಿ. ಯಾಕೆ ಅಂತಂದರೆ ವಿಡಿಯೋ ಮಾಡೋದು ಒಂದಾದರೆ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಅಷ್ಟರೊಳಗೂ ರಾತ್ರಿ 12 ಗಂಟೆವರೆಗೂ ವಿಡಿಯೋನೆಲ್ಲ ಎಡಿಟ್ ಮಾಡಿ ಶೇರ್ ಮಾಡ್ತಾ ಬರ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಾವೀಗ ಕುಂಕುಮನ ತಗೊಂಡು ಹೊರಡೋಣ ಅಂತೇಳಿ ಹೋಗ್ತಾ ಮನೆ ಕಡೆ ಹೊರಡ್ತಾ ಇದ್ದೀವಿ. ಏನು ಅನ್ನಿಸ್ತು ವ್ಲಾಗ್ ಅನ್ನೋದನ್ನು ಮರಿದಲೇ ಕಮೆಂಟ್ ಮಾಡ್ತೀರಲ್ವ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಸದಾ ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಂಗೆ ಸಾಗಿಸ್ತಾ ಇರಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.